ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಬಿಜೆಪಿಯ ಭದ್ರಕೋಟೆ. ಈ ಭದ್ರಕೋಟೆನ ಇವತ್ತು ಕೈ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಅವರು ಛಿದ್ರ ಮಾಡಿದ್ದಾರೆ. ಅವರೇ ನನ್ನ ಜೊತೆ ಇದ್ದಾರೆ, ನಾನು ಅವ್ರು ಮಾತಾಡ್ತೀನಿ. ಸರ್, 30 ವರ್ಷಗಳಿಂದ ಕಾಂಗ್ರೆಸ್ ಗೆದ್ದಿಲ್ಲ, ಈ ಬಾರಿ ಕಾಂಗ್ರೆಸ್ ಕೈ ವಶ ಮಾಡಿಕೊಂಡಿದೆ ಶಿಗ್ಗಾಂವಿ ಕ್ಷೇತ್ರ. ಮೊಟ್ಟ ಮೊದಲಿಗೆ ದೇವರನ್ನು ಮನದಲ್ಲಿ ನೆನೆಯುತ್ತಾ ನನ್ನ ತಂದೆ ತಾಯಿಯ ಒಂದು ಆಶೀರ್ವಾದ, ಅವರ ಆಶೀರ್ವಾದದ ಫಲ ಹಾಗೂ ಒಂದು ಭಾವೈಕ್ಯತೆಯ ನಾಡಾದಂಥ ಶಿಗ್ಗಾಂವಿ ಒಂದು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಮತದಾರರ ಬಾಂಧವಗಳ ಒಂದು ಆಶೀರ್ವಾದದಿಂದ ಇವತ್ತು ಜಯ ಆಗಿದೆ. ವಿಶೇಷವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಶಿವಕುಮಾರ್ ಸಾಹೇಬರು, ಜಾರಕಿಹೊಳಿ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ರು, ಈಶ್ವರ್ ಖಂಡ್ರೆ ಸಾಹೇಬರು, ವಿಶೇಷವಾಗಿ ನಮ್ಮ ನಸೀರ್ ಅಹಮದ್ ರಾದಿಯಾಗಿ ಜಿಲ್ಲೆಯ 5 ಜನ ಶಾಸಕರು, ಶಿವಣ್ಣವ್ರ ಸಾಹೇಬರು, ರುದ್ರಪ್ಪ ಲಮಾಣಿ ಅವರು, ಶ್ರೀನಿವಾಸ್ ಮಾನೆ ಸಾಹೇಬರು, ಪ್ರಕಾಶ್ ಪುಟ್ಟವಾಡ್ ಅವರು, ಬನ್ನಿಕೋಡವರು, ನಮ್ಮ ತಾಲೂಕಿನ ನಾಯಕರಾದಂಥ ನಮ್ಮ ಖಾದ್ರಿ ಸಾಹೇಬರು, ಸೋಮಣ್ಣ ಕುನ್ನೂರು ಸಾಹೇಬರು, ಇನ್ನೂ ಬಹಳಷ್ಟು ಹಿರಿಯ ಮುಖಂಡರು, ಜಿಲ್ಲಾಧ್ಯಕ್ಷರಾದಂಥ ಸಂಜೀವ್ ಕುಮಾರ್ ಅವರು, ಇವರೆಲ್ಲರ ಒಂದು ಪರಿಶ್ರಮದಿಂದ ನಾವು ಕಳೆದ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿ ಪರಾಭವಗೊಂಡ್ರಿ. ಪಠಾಣ್ ನನಗೆ ಕಳೆದ ಬಾರಿ ಚುನಾವಣೆ ರಾಜ್ಯ ಮಟ್ಟದ ನಾಯಕ ಗಾಡಿ ಬಿಟ್ಟು ಬಂದಿಲ್ಲ ಹೊಸದಿದೆ ಇಲ್ಲ ಲೈಟ್ ಆಗ ನೋಡು ಲೈಟ್ ಇದಿಲ್ಲ ನಿಮ್ದೇ ಅದಾಗ ನೆಕ್ಸ್ಟ್ ಬಾಳಿ ಆರಾಮಾಗಿ ನಿಂದ್ರಿ, ಹಿಂದೆ ಬರ್ರಿ, ಅವ್ನು ಆಗತ್ತಾನ ಹಿಂದೆ ಬರ್ರಿ, ಆರಾಮ್ ಪೊಸಿಷನ್ ನಿಂದ್ರಿ, ಯಾರು ಇದ್ದಾಡ್ತೀರಪ್ಪ. ನಿಮ್ದೆ ಈ ಕಡೆ ಕ್ಯೂ ಹಚ್ಚಾರಿಲ್ಲ, ಅವ್ನು ಆದ್ಮೇಲೆ ಮಾಡ್ರಿ ಆರಾಮಾಗಿ. ನಮ್ಮ ನಾಡು ಎಲ್ಲ ಸಮಾಜದ ಎಲ್ಲ ಇವತ್ತು ಸಾಮಾನ್ಯ ಕುಟುಂಬದಿಂದ ಬಂದು ನಾನು ಇಂಥವನ್ನ ಇವತ್ತು ಕ್ಷೇತ್ರ ಜನ ಶಾಸಕನಾಗಿ ಮಾಡಿದ್ದಾರೆ. ಹೀಗಾಗಿ ನಾನು ಕ್ಷೇತ್ರ ಜನಕ್ಕೆ ಇಲ್ಲಿಂದ ಅಭಿನಂದನೆ ಸಲ್ಲಿಸ್ತೇನೆ ಅನ್ನೋದು ಪಠಾಣ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಎಲ್ಲ ಟಿವಿ5 ಹಾವೇರಿ.